ಆ, ನಮಸ್ಕಾರ ಎಲ್ಲರಿಗೂ ಪ್ರಾಫಿಟ್ ಸ್ಕೂಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿ ಒನ್ ಟು ಪ್ರಾಫಿಟ್ ಸ್ಕೂಲ್. ಪ್ರಾಫಿಟ್ ಸ್ಕೂಲ್ ಬಂದು ಒಂದು ಫಾರೆಕ್ಸ್ ಟ್ರೇಡಿಂಗ್ ಬಗ್ಗೆ ಒಂದು ಎಜುಕೇಶನಲ್ ಪರ್ಪಸ್ ಆಗಿ ವಿಡಿಯೋ ಮಾಡೋ ಅಂತ ಯೂಟ್ಯೂಬ್ ಚಾನಲ್. ಇಲ್ಲಿ ಏನಪ್ಪಾ ಅಂತ ಅಂದ್ರೆ ಫಾರೆಕ್ಸ್ ಟ್ರೇಡಿಂಗ್ ನ SMC ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಬಟ್ ಇದರಲ್ಲಿ ಇನ್ ಡೆಪ್ತ್ SMC ನಾಲೆಡ್ಜ್ ನ ಆದಷ್ಟು ನಾವು ಪ್ರೊವೈಡ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಬಟ್ ಇವತ್ತು ವಿಡಿಯೋ ಮಾಡಕ್ ಕಾರಣ ಏನಪ್ಪಾ ಅಂತ ಅಂದ್ರೆ ನನ್ನ ಹತ್ರ ಒಂದು ಒಳ್ಳೆ ಕ್ವಶನ್ ಇದೆ. ಹೆಂಗೆ ಅಂತ ಅಂದ್ರೆ ಈಗ ಫೋರೆಕ್ಸ್ ಮಾರ್ಕೆಟ್ ಅದ್ರಲ್ಲಿ ಯಾರ್ಯಾರು ಟ್ರೇಡ್ ಮಾಡ್ತಿದ್ದಾರೆ, ಆಕ್ಚುಲಿ ಯಾರು ಮೂವ್ ಮಾಡ್ತಿದ್ದಾರೆ ಫಾರೆಕ್ಸ್ ಮಾರ್ಕೆಟ್ ನ ಅಂತ. ಸೊ ಇವತ್ತಿಂದ ಮೇನ್ ಟಾಪಿಕ್ ಆಗಿರುತ್ತೆ ಇದು. ಈಗ ನಿಮಗೆಲ್ಲರಿಗೂ ಅನ್ಸಿರ್ಬೋದು ಅಥವಾ ನಿಮಗೆ ಯಾರಾದ್ರೂ ಹೇಳಿರ್ಬೋದು ಯಾವಾಗ್ಲಾದ್ರು. ಹೆಂಗೆ ಅಂದ್ರೆ ಈಗ ಬಿಗ್ ಪ್ಲೇಯರ್ಸ್ ನಮ್ ಸ್ಟಾಪ್ ಲಾಸ್ ನ ಹಂಟ್ ಮಾಡ್ತಾರೆ. ಆಮೇಲೆ ನಾವ್ ಅನ್ಕೊಂಡಿರೋ ಡೈರೆಕ್ಷನ್ ಅಲ್ಲಿ ಪ್ರೈಸ್ ಮೂವ್ ಆಗುತ್ತೆ, ನಾವು ಬಿಗ್ ಪ್ಲೇಯರ್ಸ್ ಜೊತೆ ಟ್ರ್ಯಾಪ್ ಆಗ್ಬಿಟ್ವಿ, ಆ ತರ ಎಲ್ಲ ಹೇಳಿರ್ತಾರೆ ಅಥವಾ ನಿಮಗೆ ಅನ್ಸಿರುತ್ತೆ. ನಾನು ಇದಕ್ಕೊಂದು ಕ್ಲಾರಿಟಿ ಕೊಡ್ಬೇಕು ಅಂದ್ಕೊಂಡು ಇವತ್ತೊಂದು ಈ ವಿಡಿಯೋ ಮಾಡ್ತಾ ಇರೋದು. ಏನಂತ ಅಂದ್ರೆ ಈಗ ನಿಮ್ದು ಏನ್ ಅನ್ಕೊಂಡಿದ್ರಿ ಅಥವಾ ನಿಮ್ಗೆ ಯಾರಾದ್ರೂ ಏನಾರ ಈ ತರ ಹೇಳಿದ್ರೆ ಅದು ಬಂದು ಫುಲ್ ಕಂಪ್ಲೀಟ್ಲಿ ರಾಂಗ್ ಅಂತ ಪ್ರೂವ್ ಮಾಡಕ್ ಬಂದಿರೋದು ನಾನು ಇವತ್ತು. ಹೆಂಗೆ ಅಂತ ಅಂದ್ರೆ ಇವತ್ತು ಆ ನಂಬಿಕೆ ಏನಿದೆಯಲ್ಲ ಅದನ್ನ ನಾವು ಡಿಸ್ಟ್ರಾಯ್ ಮಾಡ್ಬಿಟ್ಟು ರಿಯಲ್ ಟ್ರುತ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾರು ಮಾರ್ಕೆಟ್ ನ ಮೂವ್ ಮಾಡ್ತಾರೆ, ಆಕ್ಚುಲಿ ಅದು ಹೆಂಗ್ ಆಗ್ತಾ ಇದೆ ಮಾರ್ಕೆಟ್ ಏನು ಅನ್ನೋದು. ಈ ವಿಡಿಯೋ ಮುಗಿಯೋದ್ರೊಳಗಡೆ ಪಕ್ಕಾ ನೀವೇನಾದ್ರೂ ನಾನು ಏನ್ ಹೇಳ್ತಿದೀನಿ ಅದನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡ್ರೆ ನೀವು ಚಾರ್ಟ್ ನೋಡೋ ರೀತಿನೇ ಚೇಂಜ್ ಆಗ್ಬಿಡುತ್ತೆ. ಸೊ ಈ ವಿಡಿಯೋನ ಮಿಸ್ ಮಾಡಿದಾಗ ಕೊನೆ ತನಕ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಾರೆಕ್ಸ್ ಟ್ರೇಡಿಂಗ್ ಜರ್ನಿಲ್ ನಮ್ ಜೊತೆ ಇರಿ. ಫಸ್ಟ್ ಒಂದು ಅರ್ಥ ಮಾಡ್ಕೊಳ್ಳೋಣ, ಈ ಫೋರೆಕ್ಸ್ ಮಾರ್ಕೆಟ್ ನ ಯಾರು ಟ್ರೇಡ್ ಮಾಡ್ತಾರೆ ಅಂದ್ರೆ ಹೂ ಇಸ್ ಆಕ್ಚುಲಿ ಇನ್ ದಿಸ್ ಮಾರ್ಕೆಟ್ ಅಂತ ಹೇಳಿ. ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಫೋರೆಕ್ಸ್ ಮಾರ್ಕೆಟ್ ಬಂದು ಒಂದು ಬಿಗ್ಗೆಸ್ಟ್ ಮಾರ್ಕೆಟ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲೇ ದೊಡ್ಡ ಮಾರ್ಕೆಟ್ ಇದು. ಈಗ ಡೈಲಿ ವಾಲ್ಯೂಮ್ ಬಂದು ಇದ್ರಲ್ಲಿ $7.5 trillion, ಲಿಟ್ರಲಿ ಟ್ರಿಲಿಯನ್ ಇದು. ಈಗ ನಮ್ಮ ಅಕೌಂಟ್ಸ್ ಅಲ್ಲಿ ಅವೆಲ್ಲ ಇದೆಯಲ್ಲ, 5 ಲಕ್ಷ, 10 ಲಕ್ಷ, 5,000, 50,000, ಅದೆಲ್ಲ ಇದಕ್ಕೆಲ್ಲ ಧೂಳಿಗೆ ಸಮ ಆ ತರ. ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಲೆವೆಲ್. ದಿಸ್ ಈ ಮಾರ್ಕೆಟ್ ಅಲ್ಲಿ 3 ಟೈಪ್ಸ್ ಆಫ್ ಪ್ಲೇಯರ್ಸ್ ಬರ್ತಾರೆ. ಯಾರ್ಯಾರಿದ್ದಾರೆ ಅಂತ ಅಂದ್ರೆ ಒಂದು ರೀಟೇಲ್ ಟ್ರೇಡರ್ಸ್ ಕೂಡ ಇದ್ದಾರೆ, ಆಮೇಲೆ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಅಂತ ಬರ್ತಾರೆ, ಸೆಂಟ್ರಲ್ ಬ್ಯಾಂಕ್ಸ್ ಇದೆ, ಈ ತರ ಇದ್ದಾರೆ. ಈಗ ನಾವು ಒಂದ್ ಕಡೆ ಆದ್ರೆ ಈ ಟಾಪ್ ಟೈರ್ 3 ಅಲ್ಲಿ ಬರ್ತಾರೆ. ಯಾರು ಸೆಂಟ್ರಲ್ ಬ್ಯಾಂಕ್ಸ್ ಬರ್ತಾರೆ, ಎಡ್ಜ್ ಫಂಡ್ಸ್ ಬರ್ತಾರೆ. ಇವರೆಲ್ಲ ಬಂದು ಇನ್ನೊಂದ್ ಕಡೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಲೆವೆಲ್. ಈಗ ಹೆಂಗೆ ಅಂತ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಈಗ ಒಂದು ಸಿಂಪಲ್ ಆಗಿ ಒಂದು ಅರ್ಥ ಮಾಡ್ಕೊಳ್ಳಿ. ಈಗ ಸ್ಟಾಪ್ ಲಾಸ್ ಯಾಕೆ ನಿಮ್ದು ಹಿಟ್ ಆಗುತ್ತೆ, ಆಮೇಲೆ ನೀವು ಅನ್ಕೊಂಡಿರೋ ಡೈರೆಕ್ಷನ್ ಎಲ್ಲ ಯಾಕೆ ಮೂವ್ ಆಗುತ್ತೆ ಅಂತ ಒಂದು ಸಿಂಪಲ್ ಎಕ್ಸಾಂಪಲ್. ಈಗ ಒಂದು KSRTC ಬಸ್ ಸ್ಟ್ಯಾಂಡ್ ಅಂತ ತಗೊಳ್ಳೋಣ. ಈಗ ನಾನು ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗ್ಬೇಕು. ಸೊ ನನಗೆ ಗೊತ್ತು ಪ್ಲಾಟ್ಫಾರ್ಮ್ 4 ಅಲ್ಲಿ ಮೈಸೂರು ಬಸ್ ಬರುತ್ತೆ ಅಂತ. ಸೊ ನಾನೇನ್ ಮಾಡ್ತೀನಿ, ಪ್ಲಾಟ್ಫಾರ್ಮ್ 4 ಹೋಗಿ ನಿಂತ್ಕೋತೀನಿ ಮೈಸೂರು ಬಸ್ ಬರುತ್ತೆ ಅಂತ ಹೇಳಿ. ಜನ ಯಾರಾದ್ರೂ ಮೈಸೂರಿಗೆ ಹೋಗ್ಬೇಕು ಅನ್ನೋರು ಅವರು ಕೂಡ ಪ್ಲಾಟ್ಫಾರ್ಮ್ 4 ಬಂದು ನಿಂತ್ಕೋತಾರೆ. ಆದ್ರೆ ಡ್ರೈವರ್ಗೆ ನಾನ್ ಯಾರು ಅನ್ನೋದು ಗೊತ್ತಿರಲ್ಲ, ಬಟ್ ನನ್ನ ಐಡೆಂಟಿಟಿನೂ ಗೊತ್ತಿರಲ್ಲ. ಬಟ್ ಅವ್ನ್ ಬಂದು ಪ್ಲಾಟ್ಫಾರ್ಮ್ 4 ಅಲ್ಲಿ ಬಸ್ ನಿಲ್ಸ್ತಾನೆ. ಸೊ ಇಷ್ಟೇ. ಇಲ್ಲಿ ಏನಾಗುತ್ತೆ, ಇದೇ ಸೇಮ್ ಅನಾಲಜಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೂಡ ಆಗುತ್ತೆ. ಅದಕ್ಕೋಸ್ಕರನೇ ನಿಮ್ ಸ್ಟಾಪ್ ಲಾಸ್ ನ ಹಿಟ್ ಆಗ್ತಿರೋದು. ಇಲ್ಲಿ ಹೆಂಗೆ ಅಂತ ಅಂದ್ರೆ ಈಗ ಇನ್ಸ್ಟಿಟ್ಯೂಷನ್ ಬಂದು ನೀವ್ ಯಾರು ಅಂತ ಗೊತ್ತಿರಲ್ಲ. ಇನ್ಸ್ಟಿಟ್ಯೂಷನ್ ಟ್ರೇಡರ್ಸ್ ಅಂತ ನಾನು ಏನ್ ಹೇಳಿದ್ನಲ್ಲ, ಅವ್ರಿಗೆ ನೀವು ಯಾರು ಅಂತಾನೂ ಗೊತ್ತಿರಲ್ಲ, ನಿಮ್ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡಿದೆ, ನಿಮ್ ಸ್ಟಾಪ್ ಲಾಸ್ ಎಷ್ಟು ದುಡ್ಡಿಗೆ ಇಟ್ಟಿದ್ದೀರಾ ಅದೇನು ಗೊತ್ತಿರಲ್ಲ. ಬಟ್ ಆದ್ರೆ ಈ ಸ್ಟಾಪ್ ಲಾಸ್ ಎಲ್ಲಿದೆ, ನೀವು ಸ್ಟಾಪ್ ಲಾಸ್ ಎಲ್ಲಿ ಇಟ್ಟಿದ್ದೀರಾ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಗೆಸ್ ಮಾಡ್ತಾರೆ. ಅದು ಬಂದು ಲಿಕ್ವಿಡಿಟಿ ಲೆವೆಲ್ ಅಂತ ಕರೀತಾರೆ. ಈ ಲಿಕ್ವಿಡಿಟಿನ ಅವ್ರು ಅವ್ರು ತಗೊಂಡಲೆ ಅವ್ರ ಮೇಲ್ಗಡೆ ಮತ್ತೀಗ ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳಿ. ಈಗ ಒಂದು ಇನ್ಸ್ಟಿಟ್ಯೂಷನ್ ಟ್ರೇಡರ್, ಅದು ಗೋಲ್ಡ್ಮನ್ ಸ್ಯಾಚ್. ಈಗ ಒಂದು 500 ಆರ್ಡರ್ ಒಂದು EUR/USD ಬೈ ಮಾಡಬೇಕು. ಈಗ ಅವ್ರು 500 ಆರ್ಡರ್ EUR/USD ಬೈ ಮಾಡಬೇಕು ಅಂದ್ರೆ ಅವ್ರಿಗೆ 500 ಆರ್ಡರ್ EUR/USD ಸೆಲ್ ಮಾಡೋರು ಯಾರಾದ್ರೂ ಇರ್ಬೇಕು ಆ ಟೈಮಲ್ಲಿ. ಸೊ ಏನ್ ಮಾಡ್ತಾರೆ ಅವರು ಅಂತ ಅಂದ್ರೆ, ಈಗ ಹೆಂಗೆ ನಮ್ ತರ ಟ್ರೇಡರ್ಸ್, ರೀಟೇಲ್ ಟ್ರೇಡರ್ಸ್ ಏನಿರ್ತಾರೆ ಗೊತ್ತಾ, ಎಲ್ಲ ನಾರ್ಮಲ್ ಒಂದೇ ಯೂಟ್ಯೂಬ್ ವಿಡಿಯೋ ನೋಡಿರ್ತಾರೆ. ಪ್ರೈಸ್ ಆಕ್ಷನ್, ಸಪೋರ್ಟ್, ರೆಸಿಸ್ಟೆನ್ಸ್, ಸ್ವಿಂಗ್ ಲೋ, ಸ್ವಿಂಗ್ ಹೈ ಅಂತ ಎಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ
ನಮ್ಮಂತವ್ರು ಬಂದ್ಬಿಟ್ಟು ನಾರ್ಮಲ್ ಅದೇ ಈಗ ಹೈಯರ್ ಐ ಇದೆ, ನಾವೇನ್ ಮಾಡ್ಬೇಕು, ಬೈ ಮಾಡ್ಬೇಕು, ಇಲ್ಲಿ ಬೈ ಮಾಡಿ ಹೈಯರ್ ಲೋ ಕೆಳಗಡೆ ನಾವು ಸ್ಟಾಪ್ ಲಾಸ್ ಇಡಬೇಕು ಅಂತ ಹೇಳಿ ಎಲ್ಲರೂ ನಾವು ಸ್ಟಾಪ್ ಲಾಸ್ ಇಲ್ಲಿ ಇಡ್ತೀವಿ, ಅಥವಾ ಡಬಲ್ ಟಾಪ್ ಡಬಲ್ ಬಾಟಮ್ ಪ್ಯಾಟ್ರನ್ ಬಂದ್ರೆ ಎಲ್ಲ ಅದ್ರ ಕೆಳಗೆ ಇಟ್ಟಿರ್ತೀವಿ. ಸೊ ಇನ್ಸ್ಟಿಟ್ಯೂಷನಿಗೆ ಏನಾಗುತ್ತೆ ಅಂತ ಅಂದ್ರೆ ಇಲ್ಲಿ ಅವ್ರು ಬಂದು ನಮ್ದು ಎಕ್ಸಾಕ್ಟ್ ಅಂದ್ರೆ ನಾವ್ ಎಲ್ಲಿ ಇಟ್ಟಿದೀವಿ ಸ್ಟಾಪ್ ಲಾಸ್ ಅನ್ನೋದು ಅವ್ರನ್ನ ಗೆಸ್ ಮಾಡ್ಬಿಟ್ಟು ನಮ್ ಸ್ಟಾಪ್ ಲಾಸ್ ನ ಹಂಟ್ ಮಾಡ್ತಾರೆ. ಸ್ಟಾಪ್ ಲಾಸ್ ನ ಹಂಟ್ ಮಾಡಿದಾಗ ನಾವ್ ಇಲ್ಲಿ ಬೈ ಮಾಡಿ ಏನ್ ಸ್ಟಾಪ್ ಲಾಸ್ ಇಕ್ಕಿರ್ತೀವಲ್ಲ ಅಲ್ಲಿ ಸೆಲ್ ಆಗುತ್ತೆ. ಸೊ ಸೆಲ್ ಆದಾಗ ಇವ್ರಿಗೆ ಅದ್ ಬೈ ಮಾಡೋದಕ್ಕೆ ಫ್ಯೂಯಲ್ ಆಯ್ತು. ಸೊ ಇವರಿಗೆ ಒಂದು 500 ಆರ್ಡರ್ ಇವ್ರು ಬೈ ಮಾಡ್ಬೇಕು ಅಂತ ಅಂದ್ರೆ ಇಲ್ಲಿ ಸೆಲ್ ಮಾಡೋರು ಯಾರಾದ್ರೂ ಸಿಗ್ಬೇಕು. ಸೊ ಅದಕ್ಕೋಸ್ಕರನೇ ಇವ್ರ ಹತ್ರ ಒಂದು ಹೆಂಗೆ ಅಂತ ಅಂದ್ರೆ ಈಗ ಒಂದು ಪ್ರೈಮ್ ಆಕ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ದಂಗೆ ಗೋಲ್ಡ್ಮನ್ ಸ್ಯಾಚ್ ಅಂತಾನೆ ಅನ್ಕೊಳ್ಳಿ. ಇಲ್ಲಿ ಏನಪ್ಪಾ ಇವರಿಗೆ ಪ್ರೈಮ್ ಆಕ್ಸಸ್ ಅಂತ ಅಂದ್ರೆ ಇಲ್ಲಿ ಇವ್ರಿಗೆ ಈಗ ನಾವು ಒಂದು ಬೈ ಸೇಲ್ ಮಾರ್ಕೆಟ್ ಅಲ್ಲಿ ಆಗ್ತಾನೆ ಇರುತ್ತೆ ಅಲ್ವಾ. ಆರ್ಡರ್ ಫ್ಲೋ ಡಾಟಾ ಇವ್ರ ಹತ್ರ ಇರುತ್ತೆ. ಆನ್ ಟೈಮ್ ಇವ್ರಿಗೆ ಡಾಟಾ ಫ್ಲೋ ಗೊತ್ತಾಗ್ತಾ ಇರುತ್ತೆ. ಸೊ ಆಮೇಲೆ ಇವ್ರ ಹತ್ರ ಒಂದು ಪ್ರೈಮ್ ಆಕ್ಸೆಸ್ ನಾನು ಹೇಳ್ದಂಗೆ ಎಲ್ಲಿ ಸ್ಟಾಪ್ ಲಾಸ್ ಇದೆ ಅಂತ ಅವ್ರಿಗೆ ಗೊತ್ತಾಗಲ್ಲ, ಎಲ್ಲಿ ಪೆಂಡಿಂಗ್ ಆರ್ಡರ್ಸ್ ಇದೆ ಅನ್ನೋದು ಗೊತ್ತಾಗಿರುತ್ತೆ. ಸೊ ಆ ಅಗ್ರಿಗೇಟ್ ಲೆವೆಲ್ ಅಲ್ಲೇ ನೋಡ್ತಾರೆ ಅವರು, ಅಲ್ಲೇ ಬಂದು ಹಿಟ್ ಮಾಡ್ಬಿಟ್ಟು ಹೋಗೋದು. ಇದು ಯಾವುದೇ ಕಾರಣಕ್ಕೂ ಇದು ಬ್ಯಾಡ್ ನ್ಯೂಸ್ ಅಲ್ಲ. ಸೊ ನಾವು ಇದ್ರಲ್ಲಿ ದುಡ್ಡು ಮಾಡಕ್ ಆಗದೇ ಇಲ್ಲ ಆ ಥರದ್ದೆಲ್ಲ ಏನೂ ಇಲ್ಲ. ಈಗ ನಾವು ಅವ್ರು ಆಪೋಸಿಟ್ ಹೋಗೋದ್ರಕ್ಕಿನ್ನ ಅವ್ರ ಲಿಕ್ವಿಡಿಟಿ ಹಿಟ್ ಮಾಡಿದ್ಮೇಲೆ ಅವ್ರ ಜೊತೆನೆ ಹೋದ್ರೆ ನಾವು ದುಡ್ಡು ಮಾಡ್ಬೋದಲ್ವಾ. ಸೊ ಇಷ್ಟೇ. ಈಗ ಏನು ಅಂತ ಅಂದ್ರೆ ಅವ್ರ ಫುಟ್ ಪ್ರಿಂಟ್ ನ ನಾವು ನೋಡ್ಬೇಕು. ಆ ಫುಟ್ ಪ್ರಿಂಟ್ ನ ಅವ್ರ ಜೊತೆಗೆ ನಾವು ಪಾಸ್ ಮಾಡ್ಕೊಂಡು ಹೋಗ್ಬೇಕು. ಅವ್ರ ಜೊತೆಗೆ ಹೋಗ್ಬೇಕು. ಲಿಕ್ವಿಡಿಟಿ ಸ್ವೀಪ್ ಮಾಡಿದ್ಮೇಲೆ ನಾವು ಟ್ರೇಡ್ಗೆ ಎಂಟ್ರಿ ಆಗ್ಬೇಕು. ಅವಾಗ ನಮ್ ಸ್ಟಾಪ್ ಲಾಸ್ ಹಿಟ್ ಮಾಡೋರು ಯಾರಿದ್ದಾರೆ? ಯಾರು ಇಲ್ಲಲ್ಲ. ಅವ್ರ ಜೊತೆಗೆ ಮೂವ್ ಆಗ್ತೀವಿ. ಸೊ ಈ ತರ ಇದೇ ಲಿಕ್ವಿಡಿಟಿ ಟ್ರೂತ್. ಇದೇ ಒಂದು ನಾನು ಇವತ್ತೇನ್ ಎಕ್ಸ್ಪ್ಲೇನ್ ಮಾಡ್ಬೇಕು ಅನ್ಕೊಂಡ್ ಬಂದಿದ್ನಲ್ಲ, ಇದೇ ಮೇಜರ್ ಅಂಡ್ ತುಂಬಾ ಬೇಕಾಗಿರುವಂತ ವಿಡಿಯೋ ಇದು.